ಸ್ನೇಹಿತರೆ, ಕರ್ನಾಟಕ ಲೋಕಸಭಾ ಕಾಂಗ್ರೆಸ್ ಸಮಿತಿ ಅದ್ದೂರಿ ಕಾರ್ಯಕ್ರಮ ನಡೀತಾ ಇದೆ. ಪರಿಚಯ ಮಾಡ್ಕೊಳ್ಳಿ ಸರ್. ರಮೇಶ್ ಅಂತೇಳಿ ಜನರಲ್ ಸೆಕ್ರೆಟರಿ ಅಡ್ಮಿನಿಸ್ಟ್ರೇಟರ್ ಕಾಂಗ್ರೆಸ್ ಸೇವಾದಳ. ಸರ್, ಇವತ್ತು ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಅಧ್ಯಕ್ಷ ಆಗಿರ್ತಕ್ಕಂಥ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಹೇಳಕ್ ಇಷ್ಟಪಡ್ತೀರಾ ಸರ್? ಇಡೀ ಕರ್ನಾಟಕಕ್ಕೆ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿರುವಂತಹ ಕಾರ್ಯಕ್ರಮ. ಮುಖ್ಯಮಂತ್ರಿ ಆಗಿರೋದಕ್ಕೆ ನಿಜವಾದ ಕಾರ್ಯಕರ್ತರಿಗೆ ಇವಾಗ ನಮಗೆ ಎಸಿಸಿ ಅವರು ಮಾಡಿಕೊಟ್ಟಿದ್ದಾರೆ ಅನ್ನೋದಕ್ಕೆ ಅವರಿಗೆ ಧನ್ಯವಾದ ಹೇಳ್ತಾ ಶುಭಾಶಯವನ್ನ ಡಿ.ಕೆ. ಶಿವಕುಮಾರ್ಗೆ ಅರ್ಪಿಸ್ಲಿಕ್ಕೆ ನಾನು ಇದು ಮಾಡ್ತೇನೆ. ಸರ್, ಈಗ ಕಾಜಿನ ಮನೆಯಲ್ಲಿ 4 ಗಂಟೆ 5 ನಿಮಿಷಕ್ಕೊಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಕಾರ್ಯಕರ್ತರು ಉದ್ದೇಶಿಸಿ ಇಲ್ಲೇ ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕ್ರಮ ಬರೀ ಅತ್ಯಂತ ಖುಷಿಕರ ವಿಷಯ. ಅವರು ಕಾರ್ಯಕರ್ತರ ಜೊತೆಗೆ ಬೆಳ್ಕೊಂಡು ಬಂದಿದ್ದರು, ಕಾರ್ಯಕರ್ತರ ಜೊತೆಗೆ ಇರ್ತಾರೆ ಅಂತ ಹೇಳಿ ನಮ್ಮ ಮುಂದಿನ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ತಾವು ಬಹಳಷ್ಟು ಮೋಸ್ಟ್ ಸೀನಿಯರ್, ನಿಮ್ಗೇನಿದೆ ಸರ್ ಮುಂದಿನ ಆಕಾಂಕ್ಷೆಗಳು? ಮುಂದಿನ ಆಕಾಂಕ್ಷೆಗಳಿಗಂತಲ್ಲ, ಪಕ್ಷ ಏನ್ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಇದೆ ನಮ್ಮಲ್ಲಿ. ಹೈಕಮಾಂಡ್ ಏನ್ ತೀರ್ಮಾನ ತಗೊಳುತ್ತೆ ಅದು. ನಮ್ಮ ಉಪಾಧ್ಯಕ್ಷಗಳಿದ್ದಾರೆ, ನನ್ನ ಎಲ್ಲ ಬಂಧುಗಳಿದ್ದಾರೆ, ನನ್ನ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರುಗಳು ಎಲ್ಲರೂ ಸೇರ್ಕೊಂಡು ಕಟ್ಟಿದಂತ ಭಾರತ್ ಜೋಡೋದಿಂದನೂ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದಿದ್ದೀವಿ. ಮುಂದಿನ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಹೆಚ್ಚಿನ ಕರ್ನಾಟಕಕ್ಕೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗ್ಲಿ ಅನ್ನೋದು ನನ್ನ ಉದ್ದೇಶ. ಏನಿಲ್ಲ ಸರ್, ಮುಂದೆ ಕಾರ್ಯಕ್ರಮ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಕೆಲವು ಜಟಿಲವಾದ ಸಮಸ್ಯೆಗಳನ್ನ ಬಗೆಹರಿಸಲಿ ಇವರು ನಮ್ಮ ಡಿ.ಕೆ. ಶಿವಕುಮಾರ್ ಅವರ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವರಿಗೆ ಶಕ್ತಿ ತುಂಬಲಿ ಅಂತ ಆಶಿಸ್ತೇನೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹೇಳಿದ ಪ್ರಕಾರ ಹೈಕಮಾಂಡ್ ಅವರು ಹೇಳಿದ್ರು ಅದ್ರ ಪ್ರಕಾರನೇ ನಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸಿದ್ದರಾಮಯ್ಯರು ಹೇಳೋದೇನಂದ್ರೆ, ನಾವು ಮುಖ್ಯವಾಗಿ ಅವರು ಕೂಡ ಕರ್ನಾಟಕಕ್ಕೆ ಹೆಚ್ಚಿನ ಕಾರ್ಯಕ್ರಮಗಳನ್ನ ಅವರು ಮಾಡಿದ್ರು ಕೂಡ. ಈಗ ನಾವು ಯಾವುದೇ ಆಗ್ಲಿ ನಾವು ಪಕ್ಷದಲ್ಲಿ ಒಂದು ಚೌಕಟ್ಟಿನಲ್ಲಿರೋಂಥವ್ರು, ನಾವು ಹೈಕಮಾಂಡ್ಗೆ ಬದ್ಧರಾಗಿರ್ಬೇಕಾಗುತ್ತೆ. ನಾವು ಹೈಕಮಾಂಡ್ ಬದ್ಧತೆ ಏನ್ ಹೇಳ್ತದೆ ಅದೇ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ. ಅವರು ಅದೇ ಕಾರ್ಯಕ್ರಮ ಮಾಡಿದ್ದಾರೆ, ಅವ್ರಿಗೂ ಧನ್ಯವಾದ ಹೇಳ್ತಾ ಮುಂದಿನ ಡಿ.ಕೆ. ಶಿವಕುಮಾರ್ಗೆ ಒಳ್ಳೇದಾಗ್ಲಿ ಅಂತ ನಾವು ಆಶಿಸೋಣ. ಎಲ್ಲ ಧನ್ಯವಾದಗಳು ಸರ್, ಭಾರಿ ಖುಷಿ ಪಡುವಂತ ವಿಷಯ ಇದು. ನಾವು ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರಿಗೆ ಒಂದು ಹರ್ಷದ ಸಮಯ ಅಂತ ನಮ್ಮ ಉಪಾಧ್ಯಕ್ಷರು ಮಾತಾಡ್ತಾರೆ. ಬಂಗಾರವೇ ಕರಗು ಮನಸ್ಸಿನ ಕಣ್ಣಮನು ಬೆಟ್ಟದಷ್ಟು ಕಷ್ಟ ಹೊತ್ತವನು ಸುಖ ದುಃಖ ಎಲ್ಲ ಕಂಡವನು ನಮಗಾಗಿ ಜೊತೆ ನಿಂತವರು ಬಂದರು ಡಿ.ಕೆ. ಶಿವಕುಮಾರ್ ಕಂದರು ನಾಡಿಗೆ ಕಳಿಸಿಕೊಂಡರು. ಎಲ್ಲಿಯದೋ ನಿನ್ನ ಆತ್ಮಸ್ಥೈರ್ಯ, ಯುವ ಜನರ ಸ್ಫೂರ್ತಿ ನೀನು. ಪೂರ್ತಿ ತಿಳಿಯದ ಜನಾನುರಾಗಿ ನೀನು. ನೂರಾರು ಆರೋಪ ಚದುರಂಗ ಪಗಡೆಗಳು ರಾಜಕೀಯ ಸೆರವಾಸ ಕಂಬನಿಯ ತಂದಿರಲು ನಿನ್ನ ಎದೆ ಕುಗ್ಗಿಲ್ಲವೇ ಬಂಡೆಯದೆ ಜಗ್ಗಿಲ್ಲವೇ ಸ್ವಾರ್ಥ ಬಿಟ್ಟು ನಾಡಿಗೆ ದುಡಿದೆ ಕೋಟೆ ಕಟ್ಟಿ ಪಕ್ಷ ಉಳಿಸಿದೆ ಅನ್ಯಾಯ ಮೋಸ ಅಂತ ಮಾಡದೆ ನ್ಯಾಯ ನೀತಿ ಎದುರಿಸಿ ಬೆಳೆದೆ ಹೊಸ ಸುಗ್ಗಿಯ ರೈತನಿಗೆ ಹೊಸ ಬೆಳಕು
ಕಂಡು ಪದವನು ಬಹಳ ಜೀವನ ಕಟ್ಟಿ ಪಡೆಯಲು ಬನ್ನಿ 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 ಎಲ್ಲ ಒಂದಾಗಿ ಖುಷಿಯಿಂದ ಶಿವನ ಕೊಂಡಾಡಿರಿ ಬನ್ನಿ ಕೂತ್ತಾರೆ